ಕುಂದಾಪುರ ತಾಲೂಕಿನ ಕಟ್ಟೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸ್ತಿಹಳ್ಳಿಯ ನಿವಾಸಿಯಾದ ವೈಎಸ್ ಜಯಂತಿ ಎಂಬ ಮಹಿಳೆ ಖಾಲಿ ಇರುವ ಆಶಾ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಅರ್ಜಿಯ ಜೊತೆಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನೀಡಿದ್ದು, 10ನೇ ತರಗತಿ ಜೊತೆಗೆ ದ್ವಿತೀಯ ಪಿಯುಸಿ ಮತ್ತು ಜಿಎನ್ಎಂ ನರ್ಸಿಂಗ್ ತರಬೇತಿ ಪಡೆದಿರುತ್ತೇನೆ. ವಿದ್ಯಾರ್ಥಿಯ ಆಧಾರದ ಮೇರೆಗೆ ನನ್ನನ್ನು ಪರಿಗಣಿಸದೆ ರಾಜಕೀಯ ಹಿನ್ನೆಲೆಯುಳ್ಳ ಸ್ವಗ್ರಾಮದ ಶ್ವೇತಾ ಅವರನ್ನು ಆಯ್ಕೆ ಮಾಡಿರುವುದು ತಿಳಿದು ಬಂದಿರುತ್ತದೆ. ಅಲ್ಲದೆ ಪಂಚಾಯಿತಿ ಅಧಿಕಾರಿ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಇತರರು ಸೇರಿ ಆಶಾ ಕಾರ್ಯಕರ್ತೆಯರ ಆಯ್ಕೆ ಪ್ರಕ್ರಿಯೆಯ ಪರಿಷ್ಕೃತ ಮಾರ್ಗಸೂಚಿಗಳನ್ನು, ನಿಯಮಾವಳಿಗಳನ್ನು ಪಾಲಿಸದೆ ಯಾವುದೇ ರೀತಿಯ ಗ್ರಾಮ ಸಭೆ ಹಾಗೂ ಸಾಮಾನ್ಯ ಸಭೆಯನ್ನು ನಡೆಸದೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಮನೆ ಮನೆಗೆ ಹೋಗಿ ಸಹಿ ಪಡೆದುಕೊಂಡು ಶ್ವೇತಾ ಅವರನ್ನು ನೇಮಿಸಿಕೊಂಡಿದ್ದಾರೆ. ಇದರ ವಿಷಯವಾಗಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್ ಶಾಸಕರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಕಡು ಬಡವಳಾದ ನನಗೆ ನೇಮಕಾತಿ ವಿಚಾರದಲ್ಲಿ ಮೋಸ ಮಾಡಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಪರಿಶೀಲಿಸಿದ ತಾಲೂಕು ವೈದ್ಯಾಧಿಕಾರಿಗಳು ಮರುಪರಿಶೀಲನೆ ಮಾಡುವಂತೆ ನಿರ್ದೇಶನ ಮಾಡಿದ್ದರೂ ಸಹ ನನಗೆ ನ್ಯಾಯ ದೊರಕಿಲ್ಲ. ಆದ್ದರಿಂದ ನೊಂದ ಮಹಿಳೆ ಜಯಂತಿರವರು ನನಗೆ ನ್ಯಾಯ ಕೊಡಿಸುವಂತೆ ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡರು. ನನ್ನ ಹೆಸರು ಜಯಂತಿ. ನಾವು ಬಸ್ತಳ್ಳಿ ಗ್ರಾಮದಿಂದ ಬಂದಿರೋದು. ಬಸ್ತಳ್ಳಿ ಗ್ರಾಮ ಕಟೇರಿ ಪಂಚಾಯತಿಗೆ ಆಸೆ ಕಾರ್ಯಕರ್ತೆ ಹುದ್ದೆ ಖಾಲಿ ಇತ್ತು. ಅಲ್ಲಿಗೆ ನಾನು ಅರ್ಜಿ ಸಲ್ಲಿಸಿದ್ದೆ. ಇಬ್ಬರು ಅರ್ಜಿ ಸಲ್ಲಿಸಿದ್ದು, ಶ್ವೇತಾ ಮತ್ತು ಜಯಂತಿ ಅನ್ನೋರು ಇಬ್ಬರು ಅರ್ಜಿ ಸಲ್ಲಿಸಿದ್ವಿ. ಅರ್ಜಿ ಸಲ್ಲಿಸಿದ್ದೆ, ಅದರಲ್ಲೇ ಅಂಕ ಇದ್ದಿದ್ದು ನಂದೇ. ನಮ್ಮ ಕಟೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು PDOಗಳು ನಂದು ಜಾಸ್ತಿ ಅಂಕ ಇದ್ರೂ ನನ್ನನ್ನು ತಿರಸ್ಕರಿಸಿ ಇದನ್ನು ದುರ್ಬಳಕೆ ಮಾಡ್ಕೊಂಡು ರಾಜಕೀಯದಿಂದ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಆರ್ಥಿಕವಾಗಿ ಹಿಂದುಳಿದಿರ್ತೀವಿ. ಅವರು ಮನೆ ಕಡೆ ಎಲ್ಲ ಚೆನ್ನಾಗಿರ್ತಾರೆ, ನಾವು ಮನೆ ಕಡೆ ಎಲ್ಲ ತುಂಬ ಹಿಂದುಳಿದಿದ್ದೀವಿ. ಆದರೂ ನಮಗೆ ನ್ಯಾಯ ಕೊಡ್ತಾನೆ ಈ ಥರ ಮೋಸ ಮಾಡಿರ್ತಾರೆ. ಮತ್ತು ಪ್ರತಿಯೊಬ್ಬ ಮೇಲಧಿಕಾರಿಗೂ ಇದನ್ನು ಅರ್ಜಿ ಹಾಕಿದ್ದೀವಿ. ಆರೋಗ್ಯ ಅಧಿಕಾರಿಯವ್ರಿಗೆ, ಜಿಲ್ಲಾಧಿಕಾರಿಯವ್ರಿಗೆ, ಪ್ರತಿಯೊಬ್ಬರಿಗೂ ಸಲ್ಲಿಸಿದ್ರು ನಮಗೆ ನ್ಯಾಯ ಕೊಟ್ಟಿಲ್ಲ. ನಮ್ಮ ತಾಲೂಕಿನ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯವ್ರಿಗೂ ಕೊಟ್ಟಿದ್ದೀವಿ. ಅವರು ನಮಗೆ ಏನು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ಅವ್ರನ್ನ ಒಂದು 4-5 ಬಾರಿನೇ ಭೇಟಿ ಮಾಡಿದ್ದೀವಿ, ಫೋನ್ ಕಾಲ್ ಮೂಲಕ ಎಲ್ಲ ತಿಳಿಸಿದ್ದೀವಿ. ಆದರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅವರು. ದಯಮಾಡಿ ನಮಗೆ ಇದನ್ನು ನ್ಯಾಯ ಕೊಡಬೇಕಂತ ಕೇಳ್ಕೊಂಡು, ಈಗ ಸೆಲೆಕ್ಟ್ ಮಾಡೋರೆಲ್ಲ ಇದು ಅವ್ರ ಮನೆ, ನಾವೇ ತುಂಬ ಹಿಂದುಳಿದಿರೋದು. ಬಟ್ ಅವರು ನಮ್ಮ ಪಂಚಾಯತಿಲಿ ನಾವು ಕಡು ಬಡವರು ಅಂತ ಸುಳ್ಳು ಹೇಳಿ, ನಾವು ಜೀವನ ಸಾಕಾಗೈತಿಲ್ಲ ಅಂತ ಸುಳ್ಳು ಹೇಳಿ ಇದನ್ನ ಬರ್ಸಿ ಸೈನ್ ಹಾಕಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು PDO ಸರ್ ಇಬ್ಬರು ವೈಟ್ಗೆ ಭಾಗಿಯಾಗಿರ್ತಾರೆ. ಇದನ್ನ ಸಭೆ ನಡವಳಿಕೆ ಮಾಡ್ದೇ, ರೆಜುಲೇಷನ್ ಮಾಡ್ದೇ ನಮ್ಮ ಬಸ್ತಳ್ಳಿ ಗ್ರಾಮದ ಉಪಾಧ್ಯಕ್ಷರಾದಂಥ ಸದಸ್ಯರು ಅವರು ನಮ್ಮ ಬಸ್ತಳ್ಳಿಗೆ, ಆದರೂ ಅವ್ರು ಗಮನಕ್ಕೂ ತಂದಿಲ್ಲ, ಅವ್ರು ಸೈನೂ ಇಲ್ಲ. ಮತ್ತು ಪ್ರತಿಯೊಬ್ಬರು ಪಂಚಾಯತಿ ಮೆಂಬರ್ ಮನೆಗೆ ಹೋಗಿ ಸೈನ್ ಹಾಕಿಸ್ಕೊಬಂದು ಇದನ್ನ ಭಾರಿ ಮೋಸದಿಂದ ಮತ್ತು ಲಂಚದಿಂದ ಮಾಡ್ಕೊಂಡಿರ್ತಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಯವ್ರಿಗೆ, ತಾಲೂಕು ಅಧಿಕಾರಿಯವ್ರಿಗೆ ಮತ್ತು ನಮ್ಮ MLA ಅವ್ರಿಗೆ ಎಲ್ಲರ ಗಮನಕ್ಕೂ ತಂದ್ರೂ ನಮಗೆ ನ್ಯಾಯ ಕೊಟ್ಟಿಲ್ಲ. ದಯವಿಟ್ಟು ನಮಗೆ ಇದನ್ನು ಎಲ್ಲರೂ ಗಮನಕ್ಕೆ ತಂದರೂ ನ್ಯಾಯ ಕೊಟ್ಟಿಲ್ಲ ಅಂದ್ಬಿಟ್ಟು ನಾವು ಮಾಧ್ಯಮ ಅವ್ರಿಗೆ ಹೇಳಿಕೆ ಕೊಟ್ಟಿವಿ. ಇದಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು.